ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಜಂಗುಳಿ ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಜಂಗುಳಿ ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಜಂಗುಳಿ ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಜಂಗುಳಿ ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ
ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜಂಗುಳಿ ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶ್ಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜಂಗುಳಿ ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶ್ಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜಂಗುಳಿ ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶ್ಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜಂಗುಳಿ ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶ್ಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜಂಗುಳಿ ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ.
ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡ್ ಅಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವ್ರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜನಗಳು ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡ್ ಅಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವ್ರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜನಗಳು ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡ್ ಅಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವ್ರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜನಗಳು ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡ್ ಅಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವ್ರು ಅಂದ್ರೆ ಸಕಲೇಶಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂದ್ರೆ ಜನಗಳು ಜಾಸ್ತಿ ಇರಬಹುದು, ಬಂದ್ ಆಗಿರಬಹುದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡ್ ಅಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ, ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ
ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಗಳು ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಗಳು ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಗಳು ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ ಅಧಿಕಾರ ಅವಕಾಶಗಳಿದೆ. ನಾನು ಹೇಳ್ತಿರೋದು ಅದರ ಜೊತೆಗೆ ಅಲ್ಲಿ ರೋಡಲ್ಲಿ ಹೋಗ್ತಿರುವಂತವ್ರು ತುಂಬಾ ಜನ ಇರಬಹುದು. ಸುದೀರ್ಘ 2 ಗಂಟೆ 9 ಗಂಟೆ ಅಂತ ಹೇಳುವಾಗ ನಿಮಗೆ ಬೇರೆ ಆಲ್ಟರ್ನೇಟ್ ರೋಡ್ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ಸಕಲೇಶಪುರದಿಂದ ಬರುವಾಗ ಇದು ಶಿರಾಡಿ ಅಂದ್ರೆ ಮತ್ತೊಂದು ಕಡೆ ಇನ್ನೊಂದು ಘಾಟಿ ಇದೆ. ಇದು ಶಿರಾಡಿ ಘಾಟಿ ಥ್ರೂ ಬಂದ್ರೆ ಮಾತ್ರ ನಿಮಗೆ ಆಗುವಂತದ್ದು. ಮತ್ತೊಂದು ಚಾರ್ಮಾಡಿ ಥ್ರೂ ಬಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ಇವತ್ತಿನ ವಕ್ಫ್ ತಿದ್ದುಪಡಿ ವಿರೋಧಿಸಿ ಇಂದು ಪ್ರತಿಭಟನೆ. ಉಲಾಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ. ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ಕೆಲ ರಸ್ತೆಗಳಲ್ಲಿ ನಿರ್ಬಂಧ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 2 ಕಡೆ ಬಂದ್. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂತವರು ಅಂದ್ರೆ ಸಕಲೇಶ್ಪುರದಿಂದ ಇಳಿದ ನಂತರ ಸಾಧಾರಣವಾಗಿ ಅಲ್ಲಿ ಉಪ್ಪಿನಂಗಡಿಯಿಂದ ಆ ಮಂಗಳೂರು ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಆ ರೂಟ್ ಸ್ವಲ್ಪ ಕಿರಿಕಿರಿ ಅಂತಂದ್ರೆ ಜನಗಳು ಜಾಸ್ತಿ ಇರಬಹುದು. ಎಲ್ಲ ಬಂದ್ ಆಗಿರ್ಬೋದು. ಅವರು ಹೋರಾಟವನ್ನು ಮಾಡ್ತಾ ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿರಂತರವಾಗಿ ಹೋರಾಟಗಳಿರುತ್ತೆ. ಬಹುತೇಕ ಮುಸ್ಲಿಂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಎಲ್ಲ